ವೀಕ್ಷಕರೇ, ಈತ ಒಂದು ಕಾಲದಲ್ಲಿ ಟಾಲಿವುಡ್ ನ ಸ್ಟಾರ್ ನಟ. ಆದ್ರೆ ಇವತ್ತು ತನ್ನ ಜೀವನವನ್ನ ತಾನೇ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ. ತೆಲುಗು ಸಿನಿ ಪ್ರಿಯರಿಗೆ ಅದೆಷ್ಟೋ ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ಮನೋರಂಜನೆ ಕೊಟ್ಟಂತ ಈತ ಇವತ್ತು ಹೇಗಾಗಿದ್ದಾರೆ ಗೊತ್ತಾ? ನಕ್ಷತ್ರದ ರೀತಿ ತೆರೆ ಮೇಲೆ ಮಿಂಚಿದಂತ ಆ ನಟ ಬೇರೆ ಯಾರೂ ಅಲ್ಲ, ತರುಣ್. నువ్వే కావాలి ಸಿನಿಮಾದಿಂದ ಚಿತ್ರರಂಗಕ್ಕೆ ಪರಿಚಿತರಾಗಿ ನಂತರ నువ్వే నువ్వే, నీ మనసు నాకు తెలుసు, ఎలా చెప్పను, ಸಸ್ಯರೇಖಾ ಪರಿಣಯಂ ಈ ರೀತಿ ಇನ್ನೂ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ತರುಣ್ ಲವರ್ ಬಾಯ್ ಆಗಿ ಕೂಡ ಮಿಂಚಿದ್ರು. ಒಟ್ಟಾರೆ ಹೇಳುವುದಾದ್ರೆ ಟಾಲಿವುಡ್ ನಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ರು. ಯಶಸ್ಸಿನ ಉತ್ತುಂಗದಲ್ಲಿ ಇರಬೇಕಾದ್ರೇನೆ ಆರ್ತಿ ಅಗರ್ವಾಲ್ ಎಂಬ ನಟಿಯ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಿತ್ತು. ಅನೇಕ ವಿವಾದಗಳಲ್ಲಿ ಸಿಕ್ಕಾಕೊಂಡಂತ ತರುಣ್ ನಂತರ ಕೆಲವು ದಿನ ಸಿನಿಮಾಗಳಿಂದ ದೂರ ಉಳಿದು ಮತ್ತೆ ರೀ ಎಂಟ್ರಿ ಕೊಡೋದಕ್ಕೆ ಪ್ರಯತ್ನ ಪಟ್ಟು ಕೂಡ ಹೀರೋ ಆಗಿ ಮತ್ತೆ ಮಿಂಚೋದಕ್ಕೆ ಸಾಧ್ಯ ಆಗ್ಲಿಲ್ಲ. ತನ್ನ ಅಭಿನಯದ ಮೂಲಕ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನ ಗೆಲ್ಲುವ ಹಂತಕ್ಕೆ ಹೋಗಿದಂತ ತರುಣ್ಗೆ ಸಿನಿಮಾ ಅವಕಾಶ ಸಿಗದಂತೆ ಮಾಡಿದ್ರ. ತರುಣ್ ನಿಂದ ಆರ್ತಿ ಅಗರ್ವಾಲ್ ಪ್ರೆಗ್ನೆಂಟ್ ಆಗಿದ್ರ. ಮತ್ತೊಬ್ಬ ನಟಿಯ ಜೊತೆಗಿನ ಅಫೇರ್ ನ ಕಾರಣದಿಂದಲೇ ಆರ್ತಿ ಅಗರ್ವಾಲ್ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರ. ಜನ್ಮ ಕೊಟ್ಟಂತ ತಾಯಿನೇ ತರುಣ್ ಜೀವನವನ್ನ ಹಾಳು ಮಾಡಿದ್ರ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ವೀಕ್ಷಕರೇ, ಈ ತರುಣ್ ಕುಮಾರ್ 1983 ಜನವರಿ 8ರಂದು ತೆಲಂಗಾಣ ಹೈದರಾಬಾದ್ ನಲ್ಲಿ ಜನಿಸ್ತಾರೆ. ತಂದೆ ಎಸ್ ಚಕ್ರಪಾಣಿ ಅವರು ಒರಿಯಾ ಸಿನಿಮಾದಲ್ಲಿ ಹೀರೋ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು ಅವರ ತಾಯಿ ರೋಜಾರಮಣಿ ತೆಲುಗಿನಲ್ಲಿ ಕೆಲವು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಕೂಡ ಹೀರೋಯಿನ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ತರುಣ್ಗೆ ಅಮೂಲ್ಯ ಎಂಬ ತಂಗಿ ಕೂಡ ಇದ್ದಾರೆ. ತರುಣ್ ರವರ ತಾಯಿ ರೋಜಾ ಚಿಕ್ಕಂದಿನಿಂದಲೂ ಕೂಡ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂತ ಕಾರಣ ತನ್ನ ಮಗನನ್ನ ಹೇಗಾದ್ರೂ ಮಾಡಿ ತನ್ನ ಗಂಡ ಚಕ್ರಪಾಣಿ ಹಾಗೆ ಹೀರೋ ಮಾಡಬೇಕು ಅಂತ ಕನಸನ್ನ ಕಂಡಿದ್ರು. ಹೀಗಾಗಿನೇ ತರುಣನ ಚಿಕ್ಕ ವಯಸ್ಸಿನಲ್ಲಿಯೇ ಚೈಲ್ಡ್ ಆರ್ಟಿಸ್ಟ್ ಆಗಿ ಟಾಲಿವುಡ್ಗೆ ಪರಿಚಯ ಮಾಡ್ತಾರೆ. 1990ರಲ್ಲಿ ಮನಸ್ಸು ಮಮತಾ ಎಂಬ ಸಿನಿಮಾದ ಮೂಲಕ ತರುಣ್ ತೆಲುಗು ಇಂಡಸ್ಟ್ರಿಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಪಾದಾರ್ಪಣೆ ಮಾಡ್ತಾರೆ. ಸಿನಿಮಾ ಬಿಡುಗಡೆ ಆದ್ರೂ ಕೂಡ ದೊಡ್ಡ ಮಟ್ಟದ ಯಶಸ್ಸೇನು ಸಿಗ್ಲಿಲ್ಲ. ಆದ್ರೆ 1991ರಲ್ಲಿ ಮಣಿರತ್ನಂ ನಿರ್ದೇಶನದ ಅಂಜಲಿ ಸಿನಿಮಾದಲ್ಲಿ ತರುಣ್ ಮಾಡಿದಂತ ಪಾತ್ರಕ್ಕಾಗಿ ಬಾಲ ನಟನಾಗಿ ನ್ಯಾಷನಲ್ ಅವಾರ್ಡ್ ಅನ್ನ ತನ್ನ ಮುಡಿಗೆ ಏರಿಸಿಕೊಂಡಿದ್ರು. ಇಷ್ಟೇ ಅಲ್ಲದೆ ಭಾರತದಿಂದ ಆಸ್ಕರ್ಗೆ ಅಫಿಷಿಯಲ್ ಆಗಿ ಅಂಜಲಿ ಸಿನಿಮಾ ನಾಮಿನೇಟ್ ಕೂಡ ಆಗಿತ್ತು. ಹೀಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಳ್ಳೆಯ ಕ್ರೇಸ್ ಪಡೆದಂತ ತರುಣ್ ಸೂರ್ಯ IPS, ಆದಿತ್ಯ 369, ತೇಜ ಮತ್ತು ಜಾನಿ ಸಿನಿಮಾಗಳು ಸೇರಿದಂತೆ ತೆಲುಗು ಮತ್ತು ಮಲಯಾಳಂ ಸೇರಿ ಒಟ್ಟು 13 ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅದಾದ ನಂತರ ತರುಣ್ಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿದ್ದ ಕ್ರೇಜ್ ಹಾಗೆ ಉಳಿಸಿಕೊಂಡು ಅವನನ್ನ ಹೀರೋ ಮಾಡಬೇಕು ಅಂತ ನಿರ್ಧರಿಸಿದಂತ ಅವನ ತಾಯಿ 5 ವರ್ಷಗಳ ಕಾಲ ತರುಣ್ ನನ್ನ ಯಾವ ಸಿನಿಮಾದಲ್ಲೂ ಕೂಡ ನಟಿಸೋದಕ್ಕೆ ಬಿಡೋದಿಲ್ಲ. ಇನ್ನು ತರುಣ್ನ ತಂದೆ ಚಕ್ರಪಾಣಿ ಒಡಿಯಾದಲ್ಲಿ ETV ಚಾನೆಲ್ ನಲ್ಲಿ CEO ಆಗಿ ಕೆಲಸ ಮಾಡ್ತಿದ್ರು. ಇದರಿಂದ ರಾಮೋಜಿರಾವ್ ಅವ್ರ ಜೊತೆ ಈ ಚಕ್ರಪಾಣಿಗೂ ರೋಜಾರಮಣಿಗೂ ಕೂಡ ಒಳ್ಳೆ ಸಂಬಂಧ ಇತ್ತು. 1990ರಲ್ಲಿ ರಾಮೋಜಿರಾವ್ ಅವರ ಬ್ಯಾನರ್ ನಲ್ಲಿ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಬಂದ್ರೆ ಜನರಲ್ಲಿ ದೊಡ್ಡ ಕ್ರೇಜ್ ಇರ್ತಾ ಇತ್ತು. ಹೀಗಾಗಿ ಈ ತರುಣ್ ನನ್ನ ಹೀರೋ ಆಗಿ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ರೋಜಾರಮಣಿ ಅವರು ತರುಣ್ಗೆ ಅದಕ್ಕೂ ಮುಂಚೆ ಬಂದಿದಂತ 2 ಸಿನಿಮಾಗಳನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. 1999ರಲ್ಲಿ ಮಲಯಾಳಂನಲ್ಲಿ ಬಿಗ್ ಹಿಟ್ ಆಗಿದಂತ ನೇರಂ ಚಿತ್ರದ ಹಕ್ಕನ್ನ ರಾಮೋಜಿರಾವ್ ಅವರು ಪಡೆದು 2000 ಇಸ್ವಿಯಲ್ಲಿ నువ్వే కావాలి ಸಿನಿಮಾವನ್ನ ತೆಗೆದು ತರುಣನ ಹೀರೋ ಆಗಿ ಪರಿಚಯಿಸ್ತಾರೆ. ಈ ಒಂದು ಸಿನಿಮಾ 2000ನೇ ಇಸ್ವಿ ಅಕ್ಟೋಬರ್ 13ನೇ ತಾರೀಕು ತೆರೆ ಕಾಣುತ್ತೆ. ಈ ಒಂದು ಸಿನಿಮಾ ತನ್ನ ಹಾಡುಗಳಿಂದ ಸಖತ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹೀರೋ ಆಗಿ ಮಾಡಿದಂತ ಮೊದಲ ಸಿನಿಮಾನೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದಂತ ಕಾರಣ ಮತ್ತಷ್ಟು ಒಳ್ಳೆಯ ಅವಕಾಶಗಳು ತಾನಾಗಿನೇ ಈ ತರುಣ್ ಬಳಿ ಹುಡ್ಕೊಂಡ್ ಬರ್ತವೆ. ಆದ್ರೆ ಇದ್ರ ಜೊತೆ ತರುಣ್ ರವರ ತಾಯಿ ರೋಜಾರಮಣಿ ನಿರ್ಮಾಪಕರುಗಳ ಮುಂದೆ ಸಾಕಷ್ಟು ಬೇಡಿಕೆಗಳನ್ನ ಮತ್ತು ಕಂಡೀಷನ್ಗಳನ್ನ ಇಡ್ತಾ ಇದ್ರು. ಆದ್ರೂ ಆಕೆ ಹೇಳಿದಂತ ಎಲ್ಲಾ ಕಂಡೀಷನ್ಗೂ ಒಪ್ಪಿ ಸಿನಿಮಾವನ್ನ ಮಾಡ್ತಿದ್ರು. ಹೀಗೆ ಪ್ರಿಯಮೈನಾ ನೀಕು, ಚಿರುಜಾರು ಸಿನಿಮಾಗಳು ಮಾಡಿದ್ರು ಕೂಡ ಅವೇನು ಅಷ್ಟು ಹಿಟ್ ಆಗ್ಲಿಲ್ಲ. ಆದ್ರೂ ಈ ತರುಣ್ಗೆ ಬರ್ತಾ ಇದ್ದಂತ ಅವಕಾಶಗಳೇನು ಕಡಿಮೆ ಆಗ್ಲಿಲ್ಲ. ತರುಣ್ಗೆ నువ్వు లేక నేను లేను ಸಿನಿಮಾಗೆ ಸುರೇಶ್ ಪ್ರೊಡಕ್ಷನ್ ಇಂದ ಆಫರ್ ಕೂಡ ಬರುತ್ತೆ. ಆಗ್ಲೇ ವೆಂಕಟೇಶ್ ಜೊತೆಗೆ నువ్వు నాకు ನಚ್ಚಾವ್ ಸಿನಿಮಾವನ್ನ ಮಾಡದಂತ ಆರ್ತಿ ಅಗರ್ವಾಲ್ ಈ ಒಂದು ಸಿನಿಮಾಗೆ ಹೀರೋಯಿನ್ ಆಗಿ ಸೈನ್ ಮಾಡ್ತಾರೆ. ಮತ್ತೆ ಆ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇದರಿಂದ ತರುಣ್ಗೆ ಮತ್ತೆ ಸಾಲು ಸಾಲು ಸಿನಿಮಾ ಅವಕಾಶಗಳು ಬರತೊಡಗಿದ್ವು. ಹೀಗೆ నువ్వే నువ్వే, ಅದೃಷ್ಟಂ, ಸೊಗ್ಗಾಡು, ఒక ఊర్లో, ಸಸ್ಯರೇಖಾ ಪರಿಣಯಂ ಈ ರೀತಿ ಮುಂತಾದ ಸಿನಿಮಾಗಳಲ್ಲಿ ಹೀರೋ ಆಗಿ ಒಟ್ಟು 21 ಸಿನಿಮಾಗಳಲ್ಲಿ ನಟಿಸ್ತಾರೆ. ತರುಣ್ ಅಭಿನಯಕ್ಕಾಗಿ 3 ನಂದಿ ಅವಾರ್ಡ್ ಜೊತೆಗೆ 1 ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ವೀಕ್ಷಕರೇ, ಇದಿಷ್ಟು ತರುಣ್ಗೆ ಸಂಬಂಧಪಟ್ಟಂತ ಪ್ರೊಫೆಷನಲ್ ಲೈಫ್. ಇನ್ನು ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದ್ರೆ 2002ನೇ ಇಸ್ವಿಯಲ್ಲಿ నువ్వు లేక నేను లేను ಸಿನಿಮಾ ಮಾಡ್ತಿರುವಂತಹ ಸಮಯದಲ್ಲಿ ತರುಣ್ ಮತ್ತು ಆರ್ತಿ ಅಗರ್ವಾಲ್ ನಡುವೆ ಒಳ್ಳೆಯ ಸ್ನೇಹ ಶುರುವಾಗಿತ್ತು. ಈ ಒಂದು ಸ್ನೇಹ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರೀತಿಯಾಗಿ ಬದಲಾಗುತ್ತೆ. ಆಗ್ಲೇ ತೆಲುಗು ಸಿನಿಮಾದಲ್ಲಿ ಟಾಪ್ ನಟಿ ಆಗಿದ್ದಂತ ಆರ್ತಿ ಅಗರ್ವಾಲ್ ಮತ್ತೆ ಈ ಕಡೆ ತರುಣ್ಗೆ ಒಳ್ಳೆಯ ಫ್ಯಾನ್ ಬೇಸ್ ಕೂಡ ಇತ್ತು. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು. ಈ ರೀತಿ ಇಬ್ರು ಬ್ಯುಸಿ ಆಗಿದ್ರು ಕೂಡ ಸಮಯ ಸಿಕ್ಕಾಗೆಲ್ಲ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಗಳಿಗೆ ಹೋಗ್ತಿದ್ರು. ಆ ಒಂದು ಸಮಯದಲ್ಲಿ ಇವರಿಬ್ರು ಡೇಟ್ ಮಾಡ್ತಿದ್ದಾರೆ ಎಂಬ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಿತ್ತು. ಆದ್ರೆ ಇದು ಗಾಳಿ ಸುದ್ದಿ ಅಂತ ಎಲ್ರೂ ನಂಬಿದ್ರು. ಆದ್ರೆ ಒಂದ್ ದಿವಸ ಒಂದು ಹೋಟೆಲ್ ನಲ್ಲಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾರೆ.
ಆಗ ಬಹುತೇಕ ಜನರಿಗೆ ಇವರಿಬ್ಬರು ನಿಜವಾಗಿಯೂ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂತ ಖಾತ್ರಿಯಾಗುತ್ತೆ. ಈ ಒಂದು ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿ ಎಲ್ಲಾ ಕಡೆ ವೈರಲ್ ಆಯ್ತು. ಈ ಒಂದು ಸುದ್ದಿ ಬಂದ ನಂತರ ಇಬ್ರು ಸೇರಿ ಸುಗ್ಗಾಡು ಸಿನಿಮಾದಲ್ಲಿ ನಟಿಸ್ತಾರೆ. ಆಗ್ಲೇ ಇವರಿಬ್ರು ತುಂಬಾ ಸೀರಿಯಸ್ ಆಗಿ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋದನ್ನ ತಿಳಿದಂತ ರೋಜಾರಮಣಿ ತರುಣ್ ಜೊತೆ ಜಗಳ ಆಡಿ ಇದನ್ನ ಇಲ್ಲೇ ನಿಲ್ಲಿಸುವಂತೆ ಆತನಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಆದ್ರೂ ಅದನ್ನ ಲೆಕ್ಕಿಸದೆ ಇಬ್ರು ತಮ್ಮ ಪ್ರೀತಿಯಲ್ಲಿ ಮುಂದುವರಿತಾರೆ. ಈ ನಡುವೆ ಆರ್ತಿ ಅಗರ್ವಾಲ್ ಪ್ರೆಗ್ನೆಂಟ್ ಆಗಿದ್ದಾರೆ ಎಂಬ ಶಾಕಿಂಗ್ ಸುದ್ದಿ ಕೂಡ ಹೊರಬೀಳುತ್ತೆ. ಆದಷ್ಟು ಬೇಗ ತರುಣ್ ಮತ್ತು ಆರ್ತಿ ಅಗರ್ವಾಲ್ ಮದುವೆ ಆಗಲಿದ್ದಾರೆ ಎಂಬ ಮಾತು ಕೂಡ ಟಾಲಿವುಡ್ ನಲ್ಲಿ ಸದ್ದನ ಮಾಡಿತ್ತು. ಈ ಒಂದು ವಿಚಾರ ತಿಳಿದಂತ ತರುಣ್ ರವರ ತಾಯಿ ರೋಜಾರಮಣಿ ನೇರವಾಗಿ ಆರ್ತಿ ಅಗರ್ವಾಲ್ ಮನೆಗೆ ಹೋಗಿ ದೊಡ್ಡ ಜಗಳವನ್ನ ಮಾಡಿದ್ರು. ನೀನು ಹೀರೋಗಳ ಪಕ್ಕದಲ್ಲಿ ಅರ್ಧಂಬರ್ಧ ಬಟ್ಟೆಯನ್ನ ಹಾಕೊಂಡು ಎಲ್ಲರ ಜೊತೆ ಕ್ಲೋಸ್ ಆಗಿರೋಳು, ಯಾವುದೇ ಕಾರಣಕ್ಕೂ ನಿನ್ನಂತವಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋದಿಲ್ಲ ಅಂತ ಕೂಗಾಡಿ ವಾರ್ನಿಂಗ್ ಅನ್ನ ಕೊಟ್ಟು ಬಂದಿದ್ರು. ಇದರಿಂದ ಮನ ನೊಂದಂತ ಆರ್ತಿ ಅಗರ್ವಾಲ್ ನಾನಿನ್ನು ಬದುಕಿರಬಾರ್ದು, ನಾನು ಸಾಯ್ಬೇಕು ಅಂತ ನಿರ್ಧರಿಸ್ತಾರೆ. ಮನೆಯಲ್ಲಿ ಏನು ಸಿಗದೆ ಇದ್ದಂತ ಕಾರಣ ಬಾತ್ರೂಮ್ ನಲ್ಲಿ ಇದ್ದಂತ ಪೆನೆಯನ್ನ ಕುಡಿದು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ತಕ್ಷಣ ಆಕೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಅವರನ್ನ ಆಸ್ಪತ್ರೆಗೆ ಕರೆದೊಯ್ತಾರೆ. ಕೂಡಲೇ ಈ ಒಂದು ವಿಚಾರ ಆಕೆ ಪೋಷಕರಿಗೆ ಗೊತ್ತಾಗುತ್ತೆ. ಪೆನಾಯಿಲ್ ಸೇವನೆ ಮಾಡಿದ್ರಿಂದ ಈ ಆರ್ತಿಗೆ ಅಬಾರ್ಷನ್ ಆಯ್ತು ಎಂಬ ಸುದ್ದಿ ದೊಡ್ಡ ಸುದ್ದಿಯಾಗಿ ಹರಿದಾಡಿತ್ತು. ಆಗ ಅನೇಕ ಮಾಧ್ಯಮಗಳು ತರುಣ್ ಹತ್ರ ಆರ್ತಿ ಅಗರ್ವಾಲ್ ಬಗ್ಗೆ ಕೇಳಿದಾಗ ಆಕೆ ಕೇವಲ ನನ್ನ ಒಳ್ಳೆ ಸ್ನೇಹಿತ ಅಷ್ಟೇ, ಅದನ್ನ ಮೀರಿ ನಮ್ಮಿಬ್ರ ಮಧ್ಯೆ ಯಾವ ಸಂಬಂಧ ಕೂಡ ಇಲ್ಲ. ಆದ್ರೆ ಆಕೆ ಯಾಕೆ ತನ್ನ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು ಅನ್ನೋದು ನನಗೆ ಗೊತ್ತಿಲ್ಲ. ಆಕೆಯನ್ನ ನಾನು ಭೇಟಿ ಮಾಡಿದಾಗ ಮಾತ್ರ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗಬಹುದೇನಂತ ಹೇಳಿ ಜಾರ್ಕೊಂಡಿದ್ರು. ನಂತರ ಈ ತರುಣ್ ತಮ್ಮ ತಾಯಿಯನ್ನ ಮದುವೆಗೆ ಒಪ್ಕೊಳ್ಳುವಂತೆ ಕೇಳ್ಕೊಳ್ತಾರೆ. ಆದ್ರೆ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಸಂಬಂಧಗಳಿದ್ದಂತ ರಾಜಾರಮಣಿ ತರುಣ್ ಮಾತನ್ನ ಕೇಳದೆ ಆರ್ತಿ ಅಗರ್ವಾಲ್ ತನ್ನ ಸಿನಿಮಾ ಕೆರಿಯರ್ ನಲ್ಲಿ ನಿರ್ಮಾಪಕ ಸುರೇಶ್ ಬಾಬು ಜೊತೆಗೆ ಮತ್ತು ಕೆಲವು ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಗಳ ಜೊತೆ ಬೇರೆ ರೀತಿಯ ಸಂಬಂಧವನ್ನು ಹೊಂದಿದ್ದಾಳೆ. ಹೀಗಾಗಿ ಆಕೆಗೆ ಸಿನಿಮಾದಲ್ಲಿ ಒಳ್ಳೆ ಅವಕಾಶಗಳು ಸಿಗ್ತಿವೆ ಅಂತ ತರುಣ್ಗೆ ಹೇಳಿ ಬ್ರೈನ್ ವಾಶ್ ಮಾಡಿದ್ರು. ತನ್ನ ತಾಯಿ ಹೇಳದಂತ ಈ ಒಂದು ಕಥೆಯನ್ನ ಕೇಳದಂತ ತರುಣ್ ಆರ್ತಿ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಳ್ತಾರೆ. ಇದ್ರ ಜೊತೆಗೆ ಆರ್ತಿನ ಭೇಟಿ ಮಾಡೋದಾಗ್ಲಿ ಆಕೆ ಜೊತೆ ಸಿನಿಮಾದಲ್ಲಿ ನಟಿಸೋದನ್ನಾಗ್ಲಿ ಸಂಪೂರ್ಣ ನಿಲ್ಲಿಸ್ತಾರೆ. ಆದ್ರೆ ತರುಣ್ನ ಜೊತೆ ಆಳವಾಗಿ ಪ್ರೀತಿಯಲ್ಲಿ ಮುಳುಗಿದಂತ ಆರ್ತಿ ಅಗರ್ವಾಲ್ ತರುಣ್ಗೆ ಪದೇ ಪದೇ ಫೋನ್ ಮತ್ತು ಮೆಸೇಜ್ ಮಾಡಿ ಭೇಟಿಯಾಗೋಣ ಅಂತ ಬೇಡ್ಕೊಳ್ತಾಳೆ. ಆದ್ರೆ ತರುಣ್ನಿಂದ ಯಾವುದೇ ಉತ್ತರ ಬರೋದಿಲ್ಲ. ಇದರಿಂದ ಡಿಪ್ರೆಷನ್ಗೆ ಹೋಗಿ ಮಾನಸಿಕವಾಗಿ ಕುಗ್ಗು ಹೋಗ್ತಾಳೆ ಆರ್ತಿ. ಇದೇ ನೋವಿನಿಂದ ಮನೆ ಮೆಟ್ಟಿಲಿನ ಜಾರಿ ಬಿದ್ದು ಆಕೆ ಸ್ಥಿತಿ ಗಂಭೀರವಾಗುತ್ತೆ. ಇದೆಲ್ಲವನ್ನು ಕೂಡ ಗಮನಿಸಿದಂತ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಈಕೆ ಯಾವಾಗ ಏನ್ ಮಾಡ್ಕೊಳ್ತಾಳೋ ಅಂತ ಭಾವಿಸಿ ಆರ್ತಿ ಅಗರ್ವಾಲ್ ಜೊತೆ ಸಿನಿಮಾ ಮಾಡೋದಕ್ಕೆ ಹಿಂದೆಟನ್ನ ಹಾಕ್ತಾರೆ. ಆಕೆಯನ್ನ ನಂಬಿ ಸಿನಿಮಾ ಮಾಡಿದ್ರೆ ತಾವು ಹೂಡದಂತ ಹಣ ನಷ್ಟ ಆಗುತ್ತೆ ಅಂತ ಯೋಚಿಸಿದಂತ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗಳು ಆರ್ತಿ ಅಗರ್ವಾಲ್ಗೆ ಆಫರ್ಸ್ ಗಳನ್ನ ಕೊಡೋದನ್ನ ನಿಲ್ಲಿಸ್ತಾರೆ. ಆದ್ರೆ ತರುಣ್ ಮಾತ್ರ ಈ ಕಡೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬ್ಯುಸಿ ಆಗಿದ್ರು. ಇದ್ರ ಮಧ್ಯ ಆರ್ತಿ ಅವರ ತಂದೆ ತಾಯಿಗಳು ಈಕೆ ಇಲ್ಲೇ ಇದ್ರೆ ಏನಾದ್ರೂ ಮಾಡ್ಕೊಳ್ತಾಳೆ ಅಂತ ಯೋಚಿಸಿ ಆಕೆಯನ್ನ ತಮ್ಮ ಜೊತೆ ಅಮೆರಿಕಾಗೆ ಕರೆದೊಯ್ತಾರೆ. ಇತ್ತ ತರುಣ್ ಮಾತ್ರ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿ ಮತ್ತೊಬ್ಬ ನಟಿಯ ಜೊತೆ ಡೇಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲವೂ ಕೂಡ ಗೊತ್ತಾದ್ಮೇಲೆ ಈ ಆರ್ತಿಯ ತಂದೆ ತಾಯಿ ಆರ್ತಿ ಅಗರ್ವಾಲ್ಗೆ ಬೇಗ ಮದುವೆ ಮಾಡಬೇಕು, ಇಲ್ವಾದ್ರೆ ಮತ್ತೆ ಏನಾದ್ರೂ ದುರಂತ ಆಗ್ಬಹುದು ಅಂತ 2007 ಅಮೆರಿಕಾದಲ್ಲಿ ಸೆಟಲ್ ಆಗಿದಂತ ಗುಜರಾತ್ನ ಬಿಸಿನೆಸ್ ಮ್ಯಾನ್ ಆಗಿದಂತ ವಿಶ್ವಕುಮಾರ್ ಜೊತೆ ಆರ್ತಿ ಅಗರ್ವಾಲ್ ರವರ ಮದುವೆನ ಬೇಗನೆ ಮಾಡ್ಮುಗಿಸ್ತಾರೆ. ಆದ್ರೆ ಇದನ್ನೆಲ್ಲ ಲೆಕ್ಕಿಸದೆ ತರುಣ್ ತನ್ನ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ಆದ್ರೆ ತರುಣ್ ಮರೆಯಲಾಗದೆ 2009 ಆರ್ತಿ ತನ್ನ ಗಂಡನಿಗೆ ವಿಚ್ಛೇದನ ಕೊಟ್ಟು ಮತ್ತೆ ಹೈದರಾಬಾದ್ಗೆ ಬರ್ತಾಳೆ. ಮತ್ತೆ ತನ್ನ ಎರಡನೇ ಇನ್ನಿಂಗ್ಸ್ ನ ಶುರು ಮಾಡಬೇಕು ಅಂತ ನಿರ್ಧಾರ ಮಾಡಿ ಗೋರಿಂಟಾಕು, ದೀಪಾವಳಿ ಸಿನಿಮಾಗಳಲ್ಲಿ ನಟಿಸ್ತಾಳೆ. ಆ ಒಂದು ಸಿನಿಮಾಗಳಲ್ಲಿ ಈ ಆರ್ತಿ ಅವರನ್ನ ನೋಡಿ ಆಕೆ ದೇಹದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಕಾರಣ ಡಿಪ್ರೆಷನ್ಗೆ ಒಳಗಾಗಿ ವರ್ಕೌಟ್ ಅನ್ನು ಕೂಡ ಮಾಡದೆ ಆರ್ತಿ ಅವರು ದಪ್ಪಾಗಿದ್ರು. ಜೊತೆಗೆ ಈ ತರುಣ್ ರವರ ಸಿನಿಮಾ ಗ್ರಾಫ್ ಕೂಡ 2007 ನಿಧಾನವಾಗಿ ಕೆಳಕ್ಕೆ ಬೀಳತೊಡಗಿತ್ತು. ಕಾರಣ ಲವರ್ ಬಾಯ್ ಆಗಿ ಒಳ್ಳೆ ಹೆಸರು ಮಾಡದಂತ ತರುಣ್ ಆರ್ತಿ ಅಗರ್ವಾಲ್ ವಿಚಾರದಿಂದ ಫ್ಯಾನ್ ಬೇಸ್ ಅನ್ನ ಕಳೆದುಕೊಂಡಿದ್ರು. ನಂತರ ಬಲೆ ದೊಂಗಲು, ಯುದ್ಧಂ, ನವಸಂತಂ ಈ ರೀತಿ ಕೆಲ ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದ್ರೆ ಅವು ಬಾಕ್ಸ್ ಆಫೀಸ್ ನಲ್ಲಿ ಸದ್ದನ್ನ ಮಾಡದೆ ಸಂಪೂರ್ಣವಾಗಿ ಬಿದ್ದು ಹೋಗ್ತವೆ. ಒಂದ್ ಕಾಲದಲ್ಲಿ ಈ ತರುಣ್ ಕಾಲ್ ಶೀಟ್ ಅನ್ನ ಪಡೆಯೋದಕ್ಕೆ ನಿರ್ಮಾಪಕರು ಮತ್ತು ನಿರ್ದೇಶಕರು ಎಷ್ಟು ದಿನ ಆದ್ರೂ ಕೂಡ ಕಾಯ್ತಿದ್ರು. ಆದ್ರೆ ಈಗ ತರುಣ್ ಜೊತೆ ಕೆಲಸ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಅತ್ತ ಆರ್ತಿ ಅಗರ್ವಾಲ್ ರವರ ಕರಿಯರ್ ಮತ್ತು ಇತ್ತ ತರುಣ್ ರವರ ಕರಿಯರ್ 2014 ವೇಳೆಗೆ ಸಂಪೂರ್ಣ ಬಿದ್ದು ಹೋಗುತ್ತೆ. ಮತ್ತೆ ಪ್ರೇಕ್ಷಕರು ಕೂಡ ಇವರನ್ನ ನಿಧಾನವಾಗಿ ಮರೆಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆರ್ತಿ ಅಗರ್ವಾಲ್ಗೆ ಆಕೆ ಮ್ಯಾನೇಜರ್ ನಿಮ್ಗೆ ಸಿನಿಮಾಗಳಲ್ಲಿ ಅವಕಾಶ ಬೇಕು ಅಂದ್ರೆ ನೀವು ಸ್ಲಿಮ್ ಅಂಡ್ ಫಿಟ್ ಆಗ್ಬೇಕು ಅಂತ ಸಲಹೆ ಕೊಡ್ತಾನೆ. ಹೀಗಾಗಿ ವರ್ಕೌಟ್ ಮಾಡಿ ತೂಕ ಇಳಿಸೋದಕ್ಕೆ ತುಂಬಾ ದಿನಗಳು ಬೇಕಾಗ್ತವೆ. ಆದ್ರಿಂದ ಲಿಪೋಸೆಕ್ಷನ್ ಮೂಲಕ ಬೇಗ ಸಣ್ಣ ಆಗ್ಬೋದು ಅಂತ ಯೋಚಿಸಿ ಮತ್ತೆ ಯುಎಸ್ಗೆ ಹೋಗ್ತಾಳೆ. ಆರ್ತಿ ಅಗರ್ವಾಲ್ ತನ್ನ ಅಸ್ತಮ ಸಮಸ್ಯೆಯನ್ನ ಡಾಕ್ಟರ್ ಬಳಿ ಮುಚ್ಚಿಟ್ಟು ಲಿಪೋಸೆಕ್ಷನ್ ಆಪರೇಷನ್ ಮಾಡಿಸ್ಕೊಳ್ತಾಳೆ. ಆದ್ರೆ ಆಪರೇಷನ್ ಸರಿಯಾಗಿ ಆಗದೆ 2017 ಜೂನ್ 6ನೇ ತಾರೀಕು ಆರ್ತಿ ಅಗರ್ವಾಲ್ ಅಮೆರಿಕಾದಲ್ಲಿ ಸಾವನ್ನಪ್ತಾರೆ. ಇದರಿಂದ ಇತ್ತ ತರುಣ್ಗೂ ಒಂದು ಸಿನಿಮಾ ಕೂಡ ಸಿಗ್ಲಿಲ್ಲ. ತನ್ನ ತಂದೆಯ ಒರಿಸ್ಸಾದಲ್ಲಿ ಇದ್ದಂತ ETV ಚಾನೆಲ್ಗಳನ್ನ ಈಗ ತಾನು ನೋಡ್ಕೊಳ್ತಿದ್ದಾರೆ. ಮತ್ತೆ ಮದುವೆ ವಯಸ್ಸು ಮೀರಿದ್ರು ಕೂಡ ಮದುವೆ ಆಗದೆ ಹಾಗೇನೆ ಇದ್ದಾರೆ. 2018 ಅವರ ಸಂಬಂಧಿಕರ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗಿತ್ತು. ಮದುವೆ ದಿನ ಹತ್ರ ಬರ್ತಿದ್ದ ಹಾಗೇನೆ ಹುಡುಗಿ ಕಡೆಯವರು ಮದುವೆಯನ್ನ ಕ್ಯಾನ್ಸಲ್ ಮಾಡ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ತರುಣ್ ಮತ್ತು ಆ ಹುಡುಗಿಯ ನಡುವೆ ಪರಸ್ಪರ ಹೊಂದಾಣಿಕೆ ಇರಲಿಲ್ಲ. ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಈಗ OTTಗೆ ಬಹಳ ಸ್ಕೋಪ್ ಇದೆ,
ಈ ತರುಣ್ OTT ಸಿನಿಮಾಗಳಲ್ಲಿ ಮತ್ತೆ ವೆಬ್ ಸೀರೀಸ್ ಗಳಲ್ಲಿ ಯಾಕೆ ನಟಿಸಬಾರದು ಅಂತ. ಆದ್ರೆ ಅದಕ್ಕೂ ಆತ ಒಪ್ಕೊಳ್ಳಿಲ್ಲ. ಕಾರಣ ಏನಂದ್ರೆ ಅವ್ರ ತಾಯಿ ಅವರನ್ನ ಇನ್ನೂ ಕೂಡ ಟಾಪ್ ಸ್ಟಾರ್ ಹೀರೋ ಆಗಿನೇ ಪರಿಗಣಿಸ್ತಾರೆ. ಅಷ್ಟೇ ಅಲ್ಲದೆ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸ್ ಬಳಿ ಹೆಚ್ಚಿನ ಹಣಕ್ಕಾಗಿ ತಾವು ಹೇಳದಂತ ಷರತ್ತಿಗೆ ಒಪ್ಪಿದ್ರೆ ಮಾತ್ರ ಸಿನಿಮಾ ಮಾಡೋದಾಗಿ ಡಿಮ್ಯಾಂಡ್ ಮಾಡ್ತಾರೆ. ವೀಕ್ಷಕರೇ, ಇಂಥ ಯೋಚನೆಗಳ ಕಾರಣದಿಂದ ಈ ತರುಣ್ ರವರ ಕರಿಯರ್ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ವೀಕ್ಷಕರೇ, ಇಷ್ಟೆಲ್ಲ ತರುಣ್ ರವರ ಕಥೆಯನ್ನ ಕೇಳದಂತ ನಿಮ್ಗೆ ನಿಜಕ್ಕೂ ಅವರ ಸೋಲಿಗೆ ಕಾರಣ ಏನು, ಮತ್ತೆ ಅವರ ಜೀವನ ಈ ರೀತಿ ಆಗೋದಿಕ್ಕೆ ಯಾರು ಕಾರಣ ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.